ನೋಡಿ, ಇವರು ತಂದೆ ತಾಯಿಗೆ ಇಬ್ಬರಂತೆ, ಅಣ್ಣ ಮತ್ತು ಇವರಿಗೆ ಮದುವೆ ಆಗಿ ಡಿವೋರ್ಸ್ ಆಗಿದೆ, ಅಣ್ಣನಿಗೆ ಮದುವೆ ಆಗಿದೆ ಅಂತ ಹೇಳಿದ್ದಾರೆ. ಈಗ ಇವರು ತಂದೆ ತಾಯಿ ಮತ್ತು ಅಣ್ಣನ ಮನೆಯಲ್ಲಿ ಇದ್ಕೊಂಡು ಜಾಬ್ ಮಾಡ್ತಾ ಇರೋದು. ಬನ್ನಿ, ಇವರದ್ದು ಯಾವ ಊರು, ಏನು ಓದಿದ್ದಾರೆ, ಎಜುಕೇಶನ್ ಏನಾಗಿದೆ, ಇವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಪ್ರೊಫೈಲ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಗೆಳೆಯರೇ, ನೀವು ಯಾರನ್ನಾದ್ರೂ ಸೆಟ್ ಮಾಡ್ಕೊಳ್ಬೇಕು ಅಂತ ಬಯಸಿದ್ರೆ ಮೊದಲು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಉಚಿತವಾಗಿ ಇದೇ ರೀತಿ ಮಾಹಿತಿಗಳು ಬರುತ್ತೆ. ಯಾರನ್ನಾದ್ರೂ ಒಬ್ಬರನ್ನ ಸೆಟ್ ಮಾಡ್ಕೊಳ್ಬಹುದು. ನೋಡಿ, ಇವರ ತಂದೆ ತಾಯಿ ಹೆಸರಿಗೆ ಒಟ್ಟು 10 ಎಕರೆ ಜಮೀನಿದೆ, 2 ಮನೆ, 1 ಟ್ರ್ಯಾಕ್ಟರ್ ಮತ್ತು 1 ಕಾರ್ ಇದೆ. ಇವರ ತಂದೆಯವರು ಇವರ ಹೆಸರಿಗೆ 4 ಎಕರೆ ಜಮೀನು ಮತ್ತು 15 ಲಕ್ಷ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ ಅಂತ ಸ್ವತಃ ಇವರೇ ಹೇಳಿದ್ದಾರೆ. ಗೆಳೆಯರೇ, ಇದೇ ನೋಡಿ ಇವರ ಜಮೀನು. ಒಟ್ಟು 10 ಎಕರೆ ಇದೆ. 5 ಎಕರೆ ಅಡಿಕೆ ತೋಟ ಮಾಡಿದ್ದಾರೆ. ಅಡಿಕೆ ತೋಟ ಮಾಡಿ 10 ವರ್ಷ ಆಯ್ತಂತೆ. ಉಳಿದ ಜಮೀನಿನಲ್ಲಿ ಮೆಕ್ಕೆಜೋಳ, ಭತ್ತ, ಬಾಳೆಹಣ್ಣು, ವಿವಿಧ ರೀತಿಯ ತರಕಾರಿ ಬೆಳೀತಾರಂತೆ. 4 ಜನ ಕೆಲಸಗಾರರನ್ನ ಇಟ್ಟು ಕೆಲಸ ಮಾಡಿಸೋದಾಗಿ ತಿಳಿಸಿದ್ದಾರೆ. ಇದು ಇವರ ಮನೆ ದಕ್ಷಿಣಕ್ಕೆ ಮುಖ ಮಾಡಿ ಕಟ್ಟಿರೋದಾಗಿ ಹೇಳಿದ್ದಾರೆ. ಈ ಒಂದು ಮಾಹಿತಿ ನಮಗೆ ಬಂದಿರೋದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಿಂದ. ಗೆಳೆಯರೇ, ಇವರು ಕಳೆದ 7 ವರ್ಷದಿಂದ ಸಿಂಗಲ್ ಇರೋದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಬೇರೆ ಯಾವುದೇ ವೈಯಕ್ತಿಕ ಮಾಹಿತಿ ತಿಳಿಸಿಲ್ಲ. ಮುಂದಿನ ಬದುಕಿಗೋಸ್ಕರ ಗೆಳೆಯ ಬೇಕು ಅಂತ ಹೇಳಿದ್ದಾರೆ. ಇವರಿಗೆ ಮನೆ ಅಳಿಯ ಬೇಕಂತೆ. ಇವರ ತಂದೆ ಕೊಡುವಂತಹ ಜಮೀನು, ಮನೆ ನೋಡ್ಕೊಂಡು ಹೋಗುವಂತವ್ರು ಬೇಕಂತೆ. ಯಾವುದೇ ವರ್ಗದವರಾದ್ರೂ ಓಕೆ, ದುಶ್ಚಟಗಳು ಇರಬಾರ್ದು ಮತ್ತು ದುಡಿದು ತಿನ್ನುವ ಬುದ್ಧಿವಂತಿಕೆ ಆತನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅಂಥವ್ರು ಯಾರಾದರೂ ಇದ್ರೆ ಮಾಹಿತಿಯನ್ನು ಶೇರ್ ಮಾಡಿ. ಇನ್ನು ಇವರ ಮಾಹಿತಿಗೆ ಬರೋದಾದ್ರೆ, ಇವರ ಹೆಸರು JP ಜಯಶ್ರೀ ಅಂತ, ಇವರ ತಂದೆ ಹೆಸರು ಜಗದೀಶ್. ಇವರು ಮೂಲತಃ ಕೃಷಿಕರು, ತಾಯಿ ಶಿಲ್ಪಾ ಅಂತ. ಇವರು ಹೌಸ್ ವೈಫು. ರಾಶಿ ಮಕರ ರಾಶಿ, ನಕ್ಷತ್ರ ಉತ್ತರ ಆಷಾಢ ನಕ್ಷತ್ರ. ಇವರು MCom ವರೆಗೆ ಎಜುಕೇಶನ್ ಅನ್ನು ಮುಗಿಸಿದ್ದಾರೆ. ಎತ್ತರ ಬಂದು 158 ಸೆಂಟಿಮೀಟರ್, 70 kg ತೂಕ ಇದ್ದಾರಂತೆ. ಇವರ ಊರು ತರೀಕೆರೆ, ಜಮೀನು ಮನೆ ತರೀಕೆರೆಯಲ್ಲೇ ಇದೆ ಅಂತ ಹೇಳಿದ್ದಾರೆ. ಗೆಳೆಯರೇ, ಇವರು ಮತ್ತು ಇವರು ಕೊಟ್ಟ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವರೇ ಖುದ್ದಾಗಿ ನಿಮ್ಮ ಅಭಿಪ್ರಾಯಗಳನ್ನು ಚೆಕ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ.